ಹಾಯ್ ಫ್ರೆಂಡ್ಸ್, ನೀವು ಲವ್ ಮಾಡ್ತಾ ಇದ್ದೀರಾ? ಹಾಗಾದರೆ ನಿಮಗೆ ಇಲ್ಲೊಂದಿಷ್ಟು ಟಿಪ್ಸ್ಗಳು ಇದ್ದಾವೆ, ಬನ್ನಿ. ಹೌದು, ಮೊದಲೇದಾಗಿ ಏನು ಮಾಡಬೇಕಂದ್ರೆ, ನೀವು ಅವಳ ಅಥವಾ ಅವನ ಹತ್ತಿರ ಮೊಬೈಲ್ ಟಾಪ್ ಅಪ್ ಕೇಳಬೇಡಿ. ಇದು ನಿಮ್ಮ ಸಂಬಂಧವನ್ನು ಅಥವಾ ನಿಮ್ಮ ಮೇಲಿರುವ ನಂಬಿಕೆಯನ್ನು ಅಥವಾ ಪ್ರೀತಿಯನ್ನು ಕೂಡ ಕಡಿಮೆ ಮಾಡುತ್ತದೆ. ಹಾಗಾಗಿ ಮೊಬೈಲನ್ನು ಕೇಳಲೇಬೇಡಿ. ಇನ್ನು ಎರಡನೇದಾಗಿ, ನೀವು ಯಾವತ್ತೂ ಕೂಡ ಅವನ ಅಥವಾ ಅವಳ ಹತ್ತಿರ ಗಿಫ್ಟನ್ನು ಬಯಸಬಾರದು. ಹೌದು, ನೀವು ಕೇಳಿ ಯಾವುದೇ ಕಾರಣಕ್ಕೂ ಗಿಫ್ಟನ್ನು ಬಯಸಬಾರದು. ಅವರು ಪ್ರೀತಿಯಿಂದ 50 ರೂಪಾಯಿ ಚಾಕ್ಲೇಟ್ ಕೊಟ್ಟರೂ ಸಹ ಅದನ್ನು ಮನಸ್ಫೂರ್ತಿಯಿಂದ ಸ್ವೀಕರಿಸಿ. ಆವಾಗ ಇಬ್ಬರಿಗೂ ಕೂಡ ಖುಷಿಯಾಗುತ್ತದೆ. ಇನ್ನು ಮೂರನೇದಾಗಿ, ನೀವು ಅವನು ಅಥವಾ ಅವಳ ಹೇಳಿದಂಗೆಯೇ ಕೇಳಬೇಕು ಅಂತ ಹೇಳಿ ಬಯಸಬೇಡಿ. ಯಾಕಂದರೆ ನಿರೀಕ್ಷೆಗಳು ಹೆಚ್ಚಾದಾಗ ದುಃಖ ತುಂಬಾ ಹೆಚ್ಚಾಗುತ್ತದೆ. ಹಾಗಾಗಿ ಈ ಒಂದು ಅವಳು ನಾನು ಹೇಳ್ದಂಗೆ ಕೇಳಬೇಕು, ನಾನು ಹೇಳ್ದಂಗೆ ಕೇಳಬೇಕು ಅನ್ನೋ ನಿರೀಕ್ಷೆಗಳನ್ನು ಬಿಟ್ಟು ಬಿಡಿ. ಇನ್ನು ನಾಲ್ಕನೇದಾಗಿ, ಯಾವತ್ತೂ ಕೂಡ ಉಪದೇಶ ಮಾಡಬೇಡಿ. ಹೌದು, ತಪ್ಪುಗಳು ಮಾಡದಂತೆ ಪಕ್ಕದಲ್ಲಿ ಕುಳಿತುಕೊಂಡು ತಿಳಿ ಹೇಳಿ. ಇದರಿಂದ ನಿಮ್ಮ ಸಂಬಂಧಗಳು ಇನ್ನೂ ಬಲವಾಗುತ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಉಪದೇಶ ಮಾಡಬೇಡಿ. ಇನ್ನು ಐದನೇದಾಗಿ, ಪ್ರೀತಿ ಅಂದ ಮೇಲೆ ಮನೆಯಲ್ಲಿ ವಿರೋಧಗಳು ಇದ್ದೇ ಇರುತ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಮನೆಯವರ ಒಪ್ಪಿಗೆ ವಿಶ್ವಾಸ ಗಳಿಸಲು ಪ್ರಯತ್ನ ಮಾಡಿ. ಮತ್ತಿನ್ನು ಅಂದಾಗಿ, ಮದುವೆ ಮಾಡಿಕೊಳ್ಳಲು ಓಡಿ ಹೋಗಬೇಡಿ. ಮನೆಯಲ್ಲಿ ಎಲ್ಲರನ್ನು ಸೇರಿಸಿ ಅವರನ್ನು ಮನವೊಲಿಸಿ ಮದುವೆಗೆ ಒಪ್ಪಿಸಿ ಮಾತನಾಡಿ. ಇದರಿಂದ ನೀವು ಎಲ್ಲರೂ ಕೂಡ ಖುಷಿಯಾಗಿ ಇರಬಹುದು. ಇನ್ನು ಏಳನೇದಾಗಿ, ಪರಸ್ಪರ ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಇರಲಿ. ನಿಮ್ಮನ್ನು ಬೇರ್ಪಡಿಸಲೆಂದೇ ಕೆಲವೊಂದು ಕೈಗಳು ಕೆಲಸ ಮಾಡುತ್ತಿರುತ್ತವೆ. ನೀವು ಹಳೆಯ ಪ್ರೀತಿಯನ್ನು ಮಾಡ್ತಿದ್ದಾರೆ ಅಥವಾ ಹಳೆಯಲ್ಲಿ ಯಾರೋ ಒಬ್ಬರನ್ನು ಲವ್ ಮಾಡ್ತಾ ಇದ್ದಾರೆ, ಅದನ್ನು ಮಿಶ್ರವಾಗಿ ಅವ್ರ ಹತ್ರ ಹಂಚಿಕೊಳ್ಳಿ. ನಾನು ಹೀಗೆ ಲವ್ ಮಾಡ್ತಾ ಇದ್ದೆ ಅಂತ ಹೇಳಿ ಹಂಚಿಕೊಳ್ಳಿ. ಇದರಿಂದ ನಿಮ್ಮ ಸಂಬಂಧಗಳು ಗಟ್ಟಿಯಾಗುತ್ತವೆ. ಹಾಗೆ ನಿಮ್ಮ ಮೇಲೆ ನಂಬಿಕೆ ಅನ್ನೋದು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತದೆ. ಇನ್ನು ಎಂಟನೇದಾಗಿ, ಪ್ರೀತಿಯೊಂದಿಗೆ ವಿದ್ಯಾಭ್ಯಾಸ ಮತ್ತು ಸ್ನೇಹಿತರು, ನೆಂಟರು, ಮನೆಯವರನ್ನು ಯಾರನ್ನು ಕೂಡ ನಿರ್ಲಕ್ಷಿಸಬೇಡಿ, ಯಾರನ್ನು ಕೂಡ ದೂರ ಮಾಡಿಕೊಳ್ಳಬೇಡಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.